ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಭಾರತಕ್ಕೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭೇಟಿಯನ್ನು ನೀಡಿದ್ದಾರೆ. ಬಹಳಷ್ಟು ಒಪ್ಪಂದಗಳಿಗೆ ಸಹಿಯನ್ನು ಹಾಕಲಾಗಿದೆ. ಇದನ್ನು ಕಂಡು ವಿಶ್ವದ ದೊಡ್ಡಣ್ಣ ಸೇರಿ ಬಹಳಷ್ಟು ದೇಶಗಳು ಉರಿದುಕೊಳ್ತಾ ಇದ್ರೆ ಇದೊಂದು ಐತಿಹಾಸಿಕ ಭೇಟಿ ಅನ್ನೋದನ್ನು ಬಣ್ಣಿಸಲಾಗ್ತಾ ಇದೆ. ಈ ವಿಷಯ ವಿದೇಶಿ ಮಾಧ್ಯಮಗಳಲ್ಲಿ ಸದ್ದನ್ನು ಮಾಡ್ತಾ ಇದ್ರೆ ನಮ್ಮ ದೇಶದಲ್ಲಿ ಮಾತ್ರ ಸದ್ದನ್ನು ಮಾಡ್ತಾ ಇರೋದು ರಾಹುಲ್ ಗಾಂಧಿ ಮತ್ತು ಪುಟಿನ್ ವಿಚಾರ. ಅದರಲ್ಲೂ ರಾಹುಲ್ ಗಾಂಧಿ ಅನ್ನೋ ವಿಪಕ್ಷ ನಾಯಕನನ್ನ ಯಾವುದೇ ವಿದೇಶಿ ಗಣ್ಯರನ್ನ ಭೇಟಿ ಮಾಡೋದಕ್ಕೆ ಈ ಮೋದಿ ಸರ್ಕಾರ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ. ಈಗ ನೋಡಿದ್ರೆ ಮೋದಿ ಏನು ಮಾಡದೇ ಇದ್ರು ಮತ್ತೆ ರಾಹುಲ್ ಗಾಂಧಿಗೆ ಮುಖಭಂಗ ಆಗಿದೆ. ಬರೀ ರಾಹುಲ್ ಗಾಂಧಿಗೆ ಮಾತ್ರ ಅಲ್ಲ ರೀ, ಮಲ್ಲಿಕಾರ್ಜುನ ಖರ್ಗೆಗೆ ಕೂಡ 3 ಕಾಸಿನ ಬೆಲೆಯನ್ನ ಕೊಡದೆ ಅದೇ ಬೆಲೆಯನ್ನ ಇನ್ನೊಬ್ಬ ಕಾಂಗ್ರೆಸ್ ಪಕ್ಷದ ನಾಯಕನಿಗೆ ಕೊಟ್ಟು ರಾಷ್ಟ್ರಪತಿ ಭವನದಲ್ಲಿ ಔತಣಕೂಟಕ್ಕೆ ಆಹ್ವಾನವನ್ನು ನೀಡಲಾಗಿತ್ತು. ಹಾಗಾದರೆ ರಾಹುಲ್ ಗಾಂಧಿಗೆ ನಿಜವಾಗ್ಲೂ ವಿದೇಶಿ ಗಣ್ಯರನ್ನು ಭೇಟಿ ಮಾಡೋದಕ್ಕೆ ಮೋದಿ ಸರ್ಕಾರ ಬಿಡ್ತಾ ಇಲ್ವಾ? ಮಲ್ಲಿಕಾರ್ಜುನ ಖರ್ಗೆ ಮರ್ಯಾದೆಯನ್ನು ಮೋದಿ ಸರ್ಕಾರ ತೆಗೆದೇ ಬಿಡ್ತಾ ಈ ಇಬ್ಬರನ್ನ ರಾಷ್ಟ್ರಪತಿ ಭವನದಲ್ಲಿ ಪುಟಿನ್ ಅವರ ಜೊತೆಗೆ ಔತಣಕೂಟಕ್ಕೆ ಕರೆಯದೆ ಶಶಿ ತರೂರ್ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದ್ಯಾಕೆ? ಇಲ್ಲಿ ನಡೀತಾ ಇರೋದೇನೋ? ಈ ವಿಚಾರ ದೇಶದಲ್ಲಿ ದೊಡ್ಡದಾಗಿ ಸದ್ದನ್ನು ಮಾಡ್ತಾ ಇರೋದ್ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ರಾಹುಲ್ ಗಾಂಧಿ ಇವರು ನಮ್ಮ ದೇಶದ ವಿಪಕ್ಷ ನಾಯಕ, ಅಂದರೆ ಶಾಡೋ ಪ್ರಧಾನಿಯ ಹಾಗೆ ಕೆಲಸವನ್ನು ಮಾಡೋಕೆ ಜನರು ಆಯ್ಕೆಯನ್ನು ಮಾಡಿದ್ದಾರೆ. ಆದರೆ ಇವರು ಮಾತ್ರ ಭಾರತಕ್ಕಿಂತ ವಿದೇಶದಲ್ಲೇ ಜಾಸ್ತಿ ಇರ್ತಾರೆ. ಮನುಷ್ಯರ ಜೊತೆ ಮಾತಾಡೋದಕ್ಕಿಂತ ನಾಯಿ ಮರಿಯ ಜೊತೆನೇ ಮಾತಾಡ್ತಾ ಇರ್ತಾರೆ. ಇನ್ನು ಯಾವುದೇ ಅಧಿವೇಶನ ನಡೆಯುವಾಗ ಆದರೂ ಅಲ್ಲಿ ಜನರ ಸಮಸ್ಯೆಗಳ ಬಗ್ಗೆ, ದೇಶದ ಸಮಸ್ಯೆಗಳ ಬಗ್ಗೆ, ದೇಶ ಯಾವ ಕಡೆಗೆ ಹೋಗ್ತಾ ಇದೆ, ಅಲ್ಲಿ ಆಗ್ತಾ ಇರೋ ತಪ್ಪುಗಳನ್ನು ಕೇಂದ್ರ ಸರ್ಕಾರಕ್ಕೆ ತಿಳಿಸ್ಬೇಕು, ಅದನ್ನು ಜನರ ಮುಂದೆ ಇಡಬೇಕು. ಅದನ್ನು ಬಿಟ್ಟು ವಿದೇಶಗಳನ್ನು ಸುತ್ತಾಡ್ತಾ ಅದರಲ್ಲೂ ಎಲ್ಲವೂ ಖಾಸಗಿ ಪ್ರಯಾಣ ಅಂತ ಹೇಳ್ಕೊಂಡು ಹೋಗಿರೋದೇ ಆಗಿದೆ. ಹಾಳಾಗಿ ಹೋಗಲಿ, ಅಲ್ಲೇನೋ ಎಂಜಾಯ್ ಮಾಡಿಕೊಂಡು ಮಸಾಜ್ ಮಾಡಿಸ್ಕೊಳ್ಳೋಕ್ಕೆ ಹೋಗಿ ಅದನ್ನು ಮಾಡಿಸ್ಕೊಂಡು ಬಂದರೆ ಪರವಾಗಿಲ್ಲ. ಅದನ್ನು ಬಿಟ್ಟು ಅಲ್ಲೂ ಕೂತ್ಕೊಂಡು ಭಾರತದಲ್ಲಿ ಸಂವಿಧಾನ ಅಪಾಯದಲ್ಲಿದೆ, ಭಾರತದಲ್ಲಿ ವೋಟ್ ಚೋರಿ ಆಗ್ತಾ ಇದೆ, ಭಾರತದಲ್ಲಿ ಮತದಾರರ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳಲಾಗ್ತಾ ಇದೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಿ ದೇಶದ ಮರ್ಯಾದೆಯನ್ನು ತೆಗೆಯೋ ಕೆಲಸವನ್ನು ಪ್ರತಿ ಬಾರಿ ಮಾಡ್ತಾನೆ ಇರ್ತಾರೆ. ಇಂತಹ ರಾಹುಲ್ ಗಾಂಧಿ ಈ ಬಾರಿ ಚಳಿಗಾಲದ ಅಧಿವೇಶನ ನಡೆಯುವಾಗ SIR ಪ್ರಕ್ರಿಯೆಯ ಬಗ್ಗೆ ಚರ್ಚೆಗಳು ಆಗಬೇಕು ಅಂದರು. ಅದಕ್ಕೆ ಒಂದಷ್ಟು ಇಂಡಿ ಕೂಟದ ನಾಯಕರು ಕೈಯನ್ನು ಜೋಡಿಸಿದ್ರು. ಆದರೆ ಪ್ರಧಾನಿ ಮೋದಿ ಅವರು ಈಗ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ, ಅದರ ಬಗ್ಗೆ ಮಾತಾಡಿ ಸಮಯವನ್ನು ವ್ಯರ್ಥ ಮಾಡೋದು ಬೇಡ, ಬೇರೆ ಚರ್ಚೆಗಳನ್ನು ಮಾಡಿ ಅನ್ನೋದನ್ನು ಹೇಳಿದರು. ಇಲ್ಲಿ ರಾಹುಲ್ ಗಾಂಧಿ ಮತ್ತೆ ತಂಗಿ ಪಿಂಕಿ ವಾದ್ರಾ ಮಾತ್ರ ಇಲ್ಲ ನಮಗೆ SIR ಬಗ್ಗೆ ಚರ್ಚೆ ಮಾಡೋಕೆ ಅವಕಾಶ ಕೊಡಬೇಕು ಅಂದರು. ಅಲ್ಲಿ ಉಪಯೋಗಕ್ಕೆ ಬಾರದ ಚರ್ಚೆಗಳನ್ನು ನಡೆಸೋಕೆ ಅವಕಾಶವನ್ನು ನೀಡಲಿಲ್ಲ. ಆಗ ರಾಹುಲ್ ಮತ್ತು ತಂಗಿ ಪಿಂಕಿ ಇಬ್ಬರು ಅಧಿವೇಶನದಲ್ಲಿ ನಾವು ಇರೋದೇ ಇಲ್ಲ ಅಂತ ಓಡೋಡಿ ಹೊರಗೆ ಹೋದ್ರು. ಅವರಿಗೂ ಅದೇ ಬೇಕಾಗಿತ್ತು. ಅಲ್ಲೆಲ್ಲ ಒಂದಷ್ಟು ಪಾನಿಪುರಿ ಏನೋ ಒಂದು ಪೂರಿ ತಿನ್ಕೊಂಡು ತಂಗಿ ಕೆನ್ನೆಯನ್ನು ಗಿಲ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಲ್ಲ, ಅಷ್ಟೇ ಬೇಕಾಗಿತ್ತು. ಅದಾದ ನಂತರ ಇವರದ್ದೇ ಪಕ್ಷದ ನಾಯಕಿ ರೇಣುಕಾ ಚೌಧರಿ ಡಾಗ್ ರೇಣುಕಾ ನಾಯಿಯನ್ನು ಕರ್ಕೊಂಡು ಸಂಸತ್ ಒಳಗೆ ಹೋಗೋಕ್ಕೆ ಹೋದ್ರು. ಅಲ್ಲಿ ಅದಕ್ಕೆ ಅವಕಾಶವನ್ನು ಕೊಡದೇ ಇದ್ದಾಗ ಕಚ್ಚೋ ನಾಯಿಗಳೆಲ್ಲ ಒಳಗೆ ಇದ್ದಾವೆ, ಈ ನಾಯಿ ಕಚ್ಚಲ್ಲ ಅಂತ ಮಾತಾಡಿದ್ರು. ಅದಾದ ನಂತರ ರಾಹುಲ್ ಗಾಂಧಿಯನ್ನು ಏನು ಸರ್, ನಿಮ್ಮ ಪಕ್ಷದ ನಾಯಕಿ ಹೀಗೆಲ್ಲ ನಾಯಿಯನ್ನು ಕರ್ಕೊಂಡು ಸಂಸತ್ತೊಳಗೆ ಹೋಗೋ ಪ್ರಯತ್ನವನ್ನು ಮಾಡಿದ್ರಲ್ಲ ಅಂದರೆ ಆಗ ಈ ವಿಪಕ್ಷ ನಾಯಕ ಮಾತ್ರ ಹೌದಾ, ನಾಯಿಗಳಿಗೆ ಸಂಸತ್ತೊಳಗೆ ಅವಕಾಶ ಇಲ್ವಾ ಅಂತ ಕೇಳಿದ್ರು. ಅಲ್ಲಿಗೆ ರಾಹುಲ್ ಗಾಂಧಿಯ ಮಾತಿನ ಅರ್ಥ ಕೂಡ ನಾಯಿಗೆ ಸಂಸತ್ತೊಳಗೆ ಎಂಟ್ರಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಆದರೆ ಸಂಸತ್ತೊಳಗೆ ಇರೋರೆಲ್ಲ ನಾಯಿಗಳೇ, ಹಾಗೆ NDA ನಾಯಕರು ಇದ್ದಾರೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ನಂತರ ಅಲ್ಲಿಂದ ಹೊರಗೆ ಬಂದವರು ಸುಮ್ಮನೆ ಇರ್ರಪ್ಪ ಅಂದರೆ SIR ನಡೆಸಿ ಮೋದಿ ಸರ್ಕಾರ ದಲಿತ ಮತ್ತು ಹಿಂದುಳಿದ ಸಮುದಾಯದ ಮತಗಳನ್ನು ಕಿತ್ತುಕೊಳ್ಳೋಕೆ ನೋಡ್ತಾ ಇದೆ ಅಂತ ಪ್ರತಿಭಟನೆಯನ್ನ ಸಂಸತ್ ಮುಂದೆ ಮಾಡೋಕೆ ನಿಂತಿದ್ರು. ಇಲ್ಲೂ ಕೂಡ ಪ್ಲೇ ಕಾರ್ಡ್ ಹಿಡ್ಕೊಂಡು ನಿಂತಿದ್ದು ಮಾತ್ರ ಮಲ್ಲಿಕಾರ್ಜುನ ಖರ್ಗೆ. ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಪಾತ್ರ ಏನು ಅನ್ನೋದು ಇವಾಗ ಗೊತ್ತಾಗೋಯ್ತು. ಹಾಳಾಗಿ ಹೋಗಲಿ, ಅದೇನೋ ಮಾಡಿಕೊಳ್ತಾರೆ ಅಂದರೆ ಅಷ್ಟೊತ್ತಿಗೆ ಭಾರತಕ್ಕೆ ರಷ್ಯಾ ಅಧ್ಯಕ್ಷ ಪುಟಿನ್ ಬಂದೇ ಬಿಟ್ಟರು. ಅವರನ್ನು ಕೆಲವು ಶಿಷ್ಟಾಚಾರಗಳನ್ನು ಉಲ್ಲಂಘನೆ ಮಾಡಿ ಪ್ರಧಾನಿ ಮೋದಿ ವಿಮಾನ ನಿಲ್ದಾಣದಿಂದ ಕರೆತಂದರು. ಅದಕ್ಕೆ ಒಂದಷ್ಟು ಕಾರಣಗಳಿವೆ. ಅದಾದ ಮೇಲೆ ಬಹಳಷ್ಟು ಡೀಲುಗಳನ್ನು 2 ದೇಶಗಳು ಮಾಡಿಕೊಂಡಿವೆ, ಒಂದಷ್ಟು ಒಪ್ಪಂದಗಳಿಗೆ ಸಹಿಯನ್ನು ಮಾಡಿವೆ.
ಇಡೀ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಒಪ್ಪಂದಗಳಿಗೆ ರಷ್ಯಾ ಜೊತೆ ಒಂದೇ ಬಾರಿಗೆ ಸಹಿಯನ್ನ ಮಾಡ್ತಾ ಇರೋದು. ಈ ವಿಚಾರವನ್ನು ಬಹಳಷ್ಟು ಮಾಧ್ಯಮಗಳಲ್ಲಿ ನೋಡ್ತಾನೆ ಇದ್ದೀವಿ. ಅದೇ ಸಮಯದಲ್ಲಿ ಸಂಸತ್ ಹೊರಗೆ ರಾಹುಲ್ ಗಾಂಧಿ ಮಾತ್ರ ಅಯ್ಯೋ ನಾನೊಬ್ಬ ವಿಪಕ್ಷ ನಾಯಕ ಅಂತ ಇದ್ದೀನಿ, ಈ ಮೋದಿ ಸರ್ಕಾರ ವಿದೇಶದಿಂದ ಬರೋ ಯಾವುದೇ ಗಣ್ಯರನ್ನ ನನಗೆ ಭೇಟಿಯನ್ನ ಮಾಡಿಸ್ತಾ ಇಲ್ಲ, ಭೇಟಿಯನ್ನು ಮಾಡೋಕ್ಕೆ ಅವಕಾಶವನ್ನು ನೀಡ್ತಾ ಇಲ್ಲ, ವಿರೋಧ ಪಕ್ಷದ ನಾಯಕನನ್ನ ಭೇಟಿ ಮಾಡೋದು ಸಂಪ್ರದಾಯ ಅನ್ನೋ ಆರೋಪವನ್ನ ಮಾಡಿದ್ರು. ನಮ್ಮ ದೇಶದ ಒಳಗೆ ಬಹಳಷ್ಟು ಜನರು ಹೌದಪ್ಪ ಈ ರಾಹುಲ್ ಗಾಂಧಿ ಹೇಳ್ತಾ ಇರೋದು ನಿಜ ಇದ್ರೂ ಇರಬಹುದು ಅಂದುಕೊಂಡಿದ್ದಾರೆ. ಈಗ ನೋಡಿದ್ರೆ ಬಿಜೆಪಿ ಅದಕ್ಕೆ ಉತ್ತರವನ್ನ ಕೊಡ್ತಾ ಇದೆ. ಈ ರಾಹುಲ್ ಗಾಂಧಿ ಇದ್ದಾರಲ್ಲ, ಇವರು ಹೇಳ್ತಾ ಇರೋದೆಲ್ಲ ಹಸಿ ಹಸಿ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಇದೇ ವರ್ಷ ರಾಹುಲ್ ಗಾಂಧಿ ನ್ಯೂಜಿಲೆಂಡ್ ಮತ್ತು ಮಾರಿಷಸ್ ಪ್ರಧಾನಿ, ಬಾಂಗ್ಲಾದೇಶ, ವಿಯೆಟ್ನಾಂ ಗಣ್ಯರನ್ನ ಭೇಟಿ ಮಾಡಿದ್ದಾರೆ. ಜೊತೆಗೆ ಇನ್ನೂ ಬಹಳಷ್ಟು ವಿದೇಶಿ ಗಣ್ಯರನ್ನ ಭೇಟಿ ಮಾಡಿದ್ದಾರೆ. ನೋಡಿ, ಈಗ ನೋಡ್ತಾ ಇದ್ದೀರಲ್ಲ, ಇದೆಲ್ಲವೂ ರಾಹುಲ್ ಗಾಂಧಿ ಭಾರತದ ಒಳಗೆ ಭೇಟಿ ಮಾಡಿರೋ ವಿದೇಶಿ ಗಣ್ಯರ ಫೋಟೋಗಳು. ಅದೇನೋಪ್ಪ, ನಮ್ಮ ವಿಪಕ್ಷ ನಾಯಕ ಎಲ್ಲ ವಿಚಾರದಲ್ಲೂ ಸುಳ್ಳನ್ನು ಹೇಳೋಕ್ಕೆ ಹೋಗ್ತಾರೆ. ಹಾಳಾಗಿ ಹೋಗಲಿ, ಸರಿಯಾಗಾದರೂ ಹೇಳೋದು ಬಿಟ್ಟು ತಗ್ಲಾಕೊಳ್ಳೋದೇ ಆಯಿತು. ಸುಳ್ಳನ್ನು ಹೆಂಗೆ ಹೇಳಬೇಕು ಅಂತ ನಮ್ಮ ಸಿದ್ದರಾಮಯ್ಯ ಅವರ ಹತ್ರ ಆದರೂ ಬಂದು ಒಂದು ಸ್ವಲ್ಪ ಟ್ರೈನಿಂಗ್ ತೊಗೊಂಡು ಹೋಗಬಾರ್ದ? ಹಾಗಾದರೂ ತೊಗೊಂಡ್ರೆ ತುಂಬ ಒಳ್ಳೆಯದು ಅನಿಸುತ್ತೆ. ಇನ್ನು ಸಾಮಾನ್ಯವಾಗಿ ಯಾವುದೇ ವಿದೇಶಿ ಗಣ್ಯರು ಭಾರತಕ್ಕೆ ಬಂದಾಗ ವಿದೇಶಾಂಗ ಸಚಿವಾಲಯ ಸರ್ಕಾರಿ ಅಧಿಕಾರಿಗಳು ಮತ್ತು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ಜೊತೆ ಅವರ ಸಭೆಗಳನ್ನು ಆಯೋಜನೆ ಮಾಡುತ್ತೆ. ಸರ್ಕಾರದ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಹೊರಗಿನ ಸಂಸ್ಥೆ ಅಥವಾ ವ್ಯಕ್ತಿಗಳ ಭೇಟಿ ಇಲ್ಲ ಸಭೆಯನ್ನು ನಿಗದಿ ಮಾಡೋದು ಅಲ್ಲಿ ಬಂದಿರೋ ವಿದೇಶಿ ಗಣ್ಯರು ಅಥವಾ ನಿಯೋಗವನ್ನು ಅವಲಂಬಿಸಿರುತ್ತೆ ಅನ್ನೋದನ್ನ ಬಿಜೆಪಿ ವಕ್ತಾರ ಅನಿಲ್ ಬಲೂನಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗ ದೇಶದ ಸಂವಿಧಾನ, ಭಾರತದ ಪ್ರಜಾಪ್ರಭುತ್ವ, ಭಾರತದ ವರ್ಚಸ್ಸು ನೆನಪಾಗಲ್ಲ, ಅಲ್ಲಿ ಕೂತ್ಕೊಂಡು ಎಲ್ಲವನ್ನ ಕಡಿಮೆ ಮಾಡಿ ಹಾಳು ಮಾಡೋ ಕೆಲಸವನ್ನ ಮಾಡ್ತಾ ಇರ್ತಾರೆ ಅಂತ ಎಕ್ಸ್ ಖಾತೆಯಲ್ಲಿ ರಾಹುಲ್ ಗಾಂಧಿಯ ಮೇಲೆ ಬಾಂಬನ್ನ ಹಾಕಿದ್ದಾರೆ. ಆದರೂ ರಷ್ಯಾ ಅಧ್ಯಕ್ಷ ಏನಾದ್ರು ಮಲ್ಲಿಕಾರ್ಜುನ್ ಖರ್ಗೆ ಅಂತ ರಾಹುಲ್ ಗಾಂಧಿ ತಿಳ್ಕೊಂಡಿದ್ದಾರೋ ಏನೋಪ್ಪ, ಅವರೇ ಎಲ್ಲಿಪ್ಪ ನಮ್ದು ರಾಹುಲ್ ಗಾಂಧಿ ಅಂತ ಮಾತಾಡಿಸೋಕೆ. ತಪ್ಪಿ ಪುಟಿನ್ ಮುಂದೆ ಇಂತಹ ಒಬ್ಬ ದೇಶದ್ರೋಹಿ ವಿಪಕ್ಷ ನಾಯಕ ನಮ್ಮ ದೇಶದಲ್ಲಿದ್ದಾನೆ ಅಂತ ಹೇಳಿದ್ರೆ ಅಯ್ಯೋ ಮೋದಿಜಿ 2 ಬಾಂಬು ನಾನೇ ಕೊಡ್ತೀನಿ ಅವರ ಮೇಲೆ ಹಾಕಿಬಿಡಿ ಅಂತ ಅಂದುಬಿಡ್ತಾರೋ ಏನೋ. ಯಾಕಂದ್ರೆ ಮೊದಲೇ ದೇಶದ್ರೋಹಿಗಳನ್ನ ಕಂಡ್ರೆ ಪುಟಿನ್ಗೆ ಆಗಿ ಬರಲ್ಲ. ಹಾಳಾಗಿ ಹೋಗಲಿ, ಪುಟಿನ್ ಅವರನ್ನು ಭೇಟಿ ಮಾಡೋಕ್ಕೆ ರಾಹುಲ್ ಗಾಂಧಿಗೆ ಅವಕಾಶ ಅಂತೂ ಸಿಗಲಿಲ್ಲ. ಅವರ ಜೊತೆ ಊಟವನ್ನು ಮಾಡೋದಕ್ಕಾದರೂ ಆಹ್ವಾನ ಬರಬಹುದು ಅಂತ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕಾಯ್ತಾ ಇದ್ರು. ಇಲ್ಲೂ ಮೋದಿ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿರೋ ಗುಲಾಮರು ಹಾಗೆಯೇ ದೇಶದ ವಿರುದ್ಧ ಪಿತೂರಿ ನಡೆಸೋರನ್ನ ನಂಬಲ್ಲ ಅನ್ನೋ ಹಾಗೆ ಶಾಕನ್ನ ಕೊಟ್ಟಿದ್ದಾರೆ. ರಷ್ಯಾ ಅಧ್ಯಕ್ಷ ಪುಟಿನ್ ಅವರಿಗೆ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಭವನದಲ್ಲಿ ಔತಣಕೂಟವನ್ನ ಆಯೋಜನೆ ಮಾಡಿದ್ರು. ಅದೇ ಔತಣಕೂಟಕ್ಕೆ ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಆಹ್ವಾನವನ್ನು ನೀಡಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಶಶಿ ತರೂರ್ ಅವರನ್ನ ಅದೇ ಔತಣಕೂಟಕ್ಕೆ ಆಹ್ವಾನಿಸಲಾಗಿತ್ತು. ಅಲ್ಲಿಗೆ ದೇಶಭಕ್ತಿಯಿಂದ ಯಾವುದೇ ಪಕ್ಷದಲ್ಲಿದ್ದರೂ ದೇಶದ ಒಳಗೆ ಮರ್ಯಾದೆ ಸಿಗುತ್ತೆ, ಇಲ್ಲ ಅಂದರೆ ಯಾವುದು ಸಿಗಲ್ಲ ಅನ್ನೋ ಸಂದೇಶವನ್ನು ಯಾರಿಗೆ ರವಾನೆ ಮಾಡಬೇಕು ಅವರಿಗೆ ರವಾನೆಯನ್ನ ಮಾಡಿದ್ದಾರೆ. ಇಲ್ಲೂ ಕೆಲವರು ಮಾತಾಡಬಹುದು, ಈ ಶಶಿ ತರೂರ್ ಬಿಜೆಪಿಯ ಜೊತೆಗೆ ಸೇರ್ಕೊಂಡಿಲ್ಲ, ಅವರು ಬಿಜೆಪಿಯ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂತ. ಆದರೆ ಈಗಾಗಲೇ ಶಶಿ ತರೂರ್ ಅವರು ಪಕ್ಷಕ್ಕೆ ಒಳ್ಳೆಯದಾಗೋ ಅದೆಷ್ಟೋ ವಿಚಾರಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿಯ ಮುಂದೆ ಪ್ರಸ್ತಾಪ ಮಾಡಿದ್ದಾಗ ಎಲ್ಲವನ್ನ ತಿರಸ್ಕಾರ ಮಾಡಿ ದೇಶಕ್ಕೆ ವಿರುದ್ಧವಾಗಿ ಇರ್ತೀನಿ ಅನ್ನೋ ಹಾಗೆ ಮಾತಾಡಿದ್ದಾರೆ. ಅದೇ ಕಾರಣಕ್ಕೆ ಶಶಿ ತರೂರ್ ಈಗಾಗಲೇ ಪಕ್ಷದಿಂದ ಅಂತರವನ್ನು ಕಾಯ್ಕೊಂಡಿದ್ದಾರೆ. ಹಾಗಂತ ಕಾಂಗ್ರೆಸ್ ಪಕ್ಷವನ್ನು ಅವರು ಇನ್ನೂ ಬಿಟ್ಟಿಲ್ಲ. ಅದರಲ್ಲೂ ಮೊನ್ನೆ ಕೂಡ ಅವರದ್ದೇ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿ ಕೆಲ ಇಂಡಿ ಕೂಟದ ನಾಯಕರಿಗೆ ಒಂದು ಕಿವಿ ಮಾತನ್ನು ಹೇಳಿದ್ರು. ಕೂಗಾಡಿ ಕಿರುಚಾಟ ಮಾಡಿ ಸದನವನ್ನ ಸರಿಯಾಗಿ ನಡೆಯದ ಹಾಗೆ ಮಾಡಬೇಡಿ, ಅಧಿವೇಶನದಲ್ಲಿ ಸರಿಯಾದ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿ ಅಂತ. ಅದೇ ಕಾರಣಕ್ಕೆ ಶಶಿ ತರೂರ್ ಅವರ ದೇಶದ ಮೇಲಿನ ಪ್ರೀತಿ ಅನ್ನೋದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಅವರನ್ನ ಕಾಂಗ್ರೆಸ್ ಪಕ್ಷದ ನಾಯಕ ಅಂತಾನೆ ಔತಣಕೂಟಕ್ಕೆ ಕರೆಯಲಾಗಿದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ರಾಹುಲ್ ಗಾಂಧಿ ಸುಮ್ಮನೆ ಇರೋದಕ್ಕಾದ್ರೂ ಆಗತ್ತಾ ಅಂದ್ರೆ ಖಂಡಿತ ಆಗಲ್ಲ. ಇನ್ನು ಮುಂದೆ ಅದೇನು ಮಾಡ್ತಾರೆ ಅನ್ನೋದು ಖುದ್ದು ರಾಹುಲ್ ಗಾಂಧಿಗೂ ಗೊತ್ತಿರಲ್ಲ. ಇನ್ನು ಕೆಲ ಇಂಡಿ ಕೂಟದ ನಾಯಕರು ಅಯ್ಯೋ ಮೋದಿ ಸರ್ಕಾರ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿದೆ, ರಾಷ್ಟ್ರಪತಿ ಭವನದಲ್ಲಿ ನಡೆಯೋ ಭೋಜನ ಕೂಟಗಳಿಗೆ ಆಹ್ವಾನವನ್ನು ಕೊಡುವಾಗ ಪಕ್ಷಗಳನ್ನು ಬದಿಗಿಟ್ಟು ವಿದೇಶಿ ಗಣ್ಯರ ಜೊತೆಗೆ ವಿವಿಧ ಕ್ಷೇತ್ರದ ಬುದ್ಧಿಜೀವಿಗಳು ಮತ್ತು ತಜ್ಞರನ್ನ ಆಹ್ವಾನ ಮಾಡೋದು ವಾಡಿಕೆ. ಹಿಂಗಿದ್ರು ರಾಹುಲ್ ಗಾಂಧಿ ಮತ್ತು ಖರ್ಗೆಯನ್ನ ಆಹ್ವಾನ ಮಾಡಿಲ್ಲ ಅನ್ನೋ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲ ರೀ, ಈ ಇಂಡಿ ಕೂಟದ ಕೆಲ ನಾಯಕರ ಪ್ರಕಾರ
ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಮಾತ್ರ ಬುದ್ಧಿಜೀವಿಗಳು ಅಂತ ಅಂದ್ಕೊಂಡಿದ್ದಾರೆ ಅನಿಸುತ್ತೆ. ಹಾಗಾದರೆ ಅಲ್ಲಿ ಔತಣಕೂಟಕ್ಕೆ ಬಂದಿದ್ದವರೆಲ್ಲ ದಡ್ಡನ ಮಕ್ಕಳ ಅನ್ನೋದೇ ನನಗೂ ಗೊತ್ತಾಗ್ತಾ ಇಲ್ಲ. ಈ ವಿಪಕ್ಷದಲ್ಲಿರೋ ಅದೆಷ್ಟೋ ನಾಯಕರಿಗೆ ವಾಡಿಕೆ ಅಂದರೆ ಏನು, ಶಿಷ್ಟಾಚಾರ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಆದರೂ ಶಿಷ್ಟಾಚಾರ ಉಲ್ಲಂಘನೆ ಅನ್ನೋದನ್ನೇ ಮಾತಾಡ್ತಾರೆ ಅಂದರೆ ಏನಂತ ಹೇಳಬೇಕು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ವಿದೇಶಿ ಗಣ್ಯರಿಗೆ ಯಾವುದೇ ನಾಯಕರನ್ನಾದರೂ ಭೇಟಿ ಮಾಡೋಕ್ಕೆ ಅವರು ಒಪ್ಪಿಕೊಳ್ಳಬೇಕು. ಇಲ್ಲೂ ಅಷ್ಟೇ, ಪುತಿನ್ ಒಪ್ಕೊಳ್ಬೇಕಿತ್ತು. ಅವರ ಜೊತೆಗಿರೋ ಅವರ ಸಿಬ್ಬಂದಿ ಅದನ್ನು ನಿರ್ಧಾರ ಮಾಡ್ತಾರೆ. ಅದನ್ನು ಬಿಟ್ಟು ಇಲ್ಲಿ ಶಿಷ್ಟಾಚಾರ ಅಂತ ಇಲ್ಲದ ಕಥೆಗಳನ್ನು ಹೇಳಿ ದೇಶ ವಿರೋಧಿ ಕೃತ್ಯಗಳನ್ನು ಮಾಡೋರಿಗೆ ಬೆಂಬಲ ಕೊಡ್ತಾ ಬೇರೆ ದೇಶದಲ್ಲಿ ಭಾರತವನ್ನೇ ತುಚ್ಛವಾಗಿ ಮಾತಾಡೋ ಹೀನಾಯ ನಾಯಕರನ್ನು ದೇಶದ ಜನರೇ ಒಪ್ಪಿಕೊಳ್ತಾ ಇಲ್ಲ. ನಂಬಲ್ಲ ಅನ್ನೋದಾದರೆ ಇನ್ನು ಪುಟಿನ್ ಅವರಾದರೂ ಹೇಗ್ರಿ ನಂಬ್ತಾರೆ ಯೋಚನೆ ಮಾಡಿ. ಅದೇ ಕಾರಣಕ್ಕೆ ರಾಹುಲ್ಗೆ ಪುತಿನ್ ಅವರನ್ನ ಭೇಟಿ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಅಪ್ಪಿತಪ್ಪಿ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು, ಅಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಮಾಡೋದಾದ್ರೂ ಏನಿತ್ತು ಹೇಳ್ರಿ. ಇದು ಗೆಳೆಯರೆ, ರಾಹುಲ್ ಗಾಂಧಿಗೆ ಮೋದಿ ಸರ್ಕಾರ ಬೆಂಕಿಯನ್ನು ಬುಡಕ್ಕೆ ಇಡ್ತಾ ಪುತಿನ್ ಅವರನ್ನು ಭೇಟಿ ಮಾಡೋಕ್ಕೂ ಅವಕಾಶ ಕೊಟ್ಟಿಲ್ಲ, ಔತಣಕೂಟಕ್ಕೂ ಕರೆದಿಲ್ಲ ಅಂತ ನಾಟಕವನ್ನು ಮಾಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.